ಮಕ್ಕಳೇ ನಮಸ್ತೆ, ವೆಲ್ಕಮ್ ಬ್ಯಾಕ್. ಮಕ್ಕಳೇ ಇವತ್ತು ಒಂದಷ್ಟು ಪ್ರಾಬ್ಲಮ್ಸ್ ಮಾಡೋಣ. ಟು ಹೌ ಟು ಫೈಂಡ್ ದ ಸ್ಕ್ವೇರ್ ರೂಟ್ ಆಫ್ ಎ ನಂಬರ್ ಬೈ ಫ್ಯಾಕ್ಟ್ರೈಸೇಷನ್ ಮೆಥಡ್. ಓಕೆ, ಸೊ ಕ್ವಶನ್ ಈ ಥರ ಇರುತ್ತೆ ಮಕ್ಕಳ. ಈಸ್ 1764 ಎ ಪರ್ಫೆಕ್ಟ್ ಸ್ಕ್ವೇರ್? ಇಫ್ ಸೊ ಫೈಂಡ್ ದ ನಂಬರ್ ಹೂಸ್ ಸ್ಕ್ವೇರ್ ಈಸ್ 1764. ಫೈಂಡ್ ದ ನಂಬರ್ ಹೂಸ್ ಸ್ಕ್ವೇರ್ ಈಸ್ 1764 ಅಂದರೆ ಯು ಹ್ಯಾವ್ ಟು ಫೈಂಡ್ ದ ಸ್ಕ್ವೇರ್ ರೂಟ್ ಆಫ್ 1764. ಯಾವ ನಂಬರ್ನ ಅದ್ರ ಜೊತೆನೇ ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ 1764 ಬರುತ್ತೆ ಅಂತ ಕೇಳ್ತಿದ್ದಾರೆ. ಅಂದರೆ ಅರ್ಥ ಏನು ಮಕ್ಕಳ? ಯು ಹ್ಯಾವ್ ಟು ಫೈಂಡ್ ದ ಸ್ಕ್ವೇರ್ ರೂಟ್ ಆಫ್ 1764 ಅಂತ. ಓಕೆ, ಸೊ ಹೇಗೆ ಮಾಡೋದು ಇದನ್ನು? ಸೊ ವಿ ಡೂ ದಿಸ್ ಯೂಸಿಂಗ್ ಪ್ರೈಮ್ ಫ್ಯಾಕ್ಟ್ರೈಸೇಷನ್. ಓಕೆ, ಸೊ ನೀವು ಹಿಂದೆ ಕ್ಲಾಸಸ್ಸಲ್ಲಿ ಪ್ರೈಮ್ ಫ್ಯಾಕ್ಟ್ರೈಸೇಷನ್ ಬಗ್ಗೆ ನೀವು ಸಾಕಷ್ಟು ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಿಂದಿನ ಕ್ಲಾಸಸ್ಸಲ್ಲಿ, ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ನಾನು ಜಸ್ಟು ಮಕ್ಕಳ ರಿಕಾಲ್ ಮಾಡ್ತೀನಿ, ಕ್ವಿಕ್ಕಾಗಿ ರಿಕಾಲ್ ಮಾಡ್ತೀನಿ. ವಾಟ್ ಆರ್ ದಿ ಡಿವಿಸಿಬಿಲಿಟಿ ರೂಲ್ಸ್? ಸೊ ದೀಸ್ ಆರ್ ದ ಡಿವಿಸಿಬಿಲಿಟಿ ರೂಲ್ಸ್. ಆಯಿತಾ? ಡಿವಿಸಿಬಿಲಿಟಿ ರೂಲ್ಸ್ ಅಂತ ಕರಿತೀವಿ. ಅಂದರೆ ಒಂದು ನಂಬರು 2 ಇಂದ ಡಿವೈಡ್ ಆಗುತ್ತಾ ಇಲ್ವಾ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ? 3 ಇಂದ ಡಿವೈಡ್ ಆಗುತ್ತಾ ಇಲ್ವಾ ಅಂತ ಹೇಗೆ ಗೊತ್ತಾಗುತ್ತೆ ನಮಗೆ? ಯಾವುದೋ ಒಂದು ನಂಬರ್ ಕೊಟ್ಟಿರ್ತೀನಿ, ರೈಟ್? ಅದು 5 ಇಂದ ಡಿವೈಡ್ ಆಗುತ್ತಾ ಅಂತ ಹೆಂಗೆ ಗೊತ್ತಾಗತ್ತೆ? 7 ಇಂದ ಡಿವೈಡ್ ಆಗುತ್ತೆ ಅಂತ ಹೆಂಗೆ ಗೊತ್ತಾಗುತ್ತೆ? ಸೊ ಎಲ್ಲ ಪ್ರೈಮ್ ನಂಬರ್ಸಿಂದ ಡಿವೈಡ್ ಹೆಂಗಾಗತ್ತೆ ಅಂತ ದೆರ್ ಆರ್ ಸಮ್ ರೂಲ್ಸ್. ಆಯಿತಾ? ಸಪೋಸ್ ನೋಡಿ, ಇದನ್ನು ನೋಡಿರ್ತೀರ ನೀವು. ಫಸ್ಟು, ಇಫ್ ದ ಯೂನಿಟ್ ಪ್ಲೇಸ್ ಆಫ್ ಎ ಕಾಂಪೋಸಿಟ್ ನಂಬರ್ ಕಂಟೈನ್ಸ್ ಎನ್ ಈವನ್ ಡಿಜಿಟ್. ಈವನ್ ಡಿಜಿಟ್ ಅಂದರೆ 0, 2, 4, 6 or 8. ಹಾಗಾದರೆ 2 is a factor of that number, therefore that number is divisible by 2. So that number is divisible by 2. Okay, next, what is the divisibility test for 3? ಯಾವುದೋ ಒಂದು ನಂಬರು 3 ಇಂದ ಡಿವೈಡ್ ಆಗುತ್ತೆ ಅಂತ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ? So if the sum of the digits of a composite number is divisible by 3, then the 3 is a factor, alva? The sum of the digits of that number, if it is divisible by 3, then that number is divisible by 3. Okay, if the unit place of a composite number contains 0 ಅಥವಾ 5, then it is divisible by 5. ಸೊ ಇದೆಲ್ಲ ನೀವು ನಿಮಗೆ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ನೋ ಡಿವಿಸಿಬಿಲಿಟಿ ಟೆಸ್ಟ್ ಫಾರ್ 7. ದೆರ್ ಈಸ್ ಎ ಡಿವಿಸಿಬಿಲಿಟಿ ಟೆಸ್ಟ್ ಫಾರ್ 7, ಬಟ್ ಇಟ್ ಈಸ್ ಅ ಲಿಟಲ್ ಕಾಂಪ್ಲಿಕೇಟೆಡ್. ಅದಕ್ಕೆ ಏನು ನೆಸಿಟಿ ಇಲ್ಲ. ನೆಕ್ಸ್ಟ್ ನೋಡಿ ಮಕ್ಕಳ, divisibility test for 11. If 11 is a factor, right? If the difference between the sum of the digits in the even place and the sum of the digits in the odd place is divisible by 11, then 11 is a factor. Okay, so ಈ divisibility test ಯೂಸ್ ಮಾಡಿಕೊಂಡು ಫ್ಯಾಕ್ಟ್ರೈಸೇಷನ್ ಮಾಡೋದು ಹೇಗೆ ಅಂತ ನೀವು ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ಚೆನ್ನಾಗಿ ಕಲ್ತಿದ್ದೀರಾ. ಅಕಸ್ಮಾತ್ ನೀವು ಅದನ್ನು ಕಲ್ತಿಲ್ಲ ಅಂತಂದರೆ ದಯವಿಟ್ಟು ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಮಕ್ಕಳ. ನಾನು ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋ ಲಿಂಕನ್ನು ನಾನು ಕೊಟ್ಟಿರ್ತೀನಿ, ಆಯಿತಾ? ಸೊ ದಯವಿಟ್ಟು ಆ ವಿಡಿಯೋ ನೋಡಿ ಫ್ಯಾಕ್ಟ್ರೈಸೇಷನ್ ಹೆಂಗೆ ಮಾಡೋದು, ಡಿವಿಸಿಬಿಲಿಟಿ ಟೆಸ್ಟ್ ಹೇಗೆ ಯೂಸ್ ಮಾಡ್ಕೊಳ್ಳೋದು, ಅದೆಲ್ಲ ಡೀಟೇಲಾಗಿ ಕೊಟ್ಟಿದೆ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮಾಡಿದ್ರೆ ಇದು ನಿಮಗೆ ತುಂಬ ಸುಲಭ ಆಗುತ್ತೆ. ಓಕೆ, ಸೊ ಈಗ ಲೆಟ್ಸ್ ಕಮ್ ಟು ದ ಕ್ವಶನ್. ಏನಪ್ಪ ಕ್ವಶನು? ಈಸ್ 1, 2, 2, 5 ಎ ಪರ್ಫೆಕ್ಟ್ ಸ್ಕ್ವೇರ್? ಇಫ್ ಸೊ ಫೈಂಡ್ ದ ನಂಬರ್ ಹೂಸ್ ಸ್ಕ್ವೇರ್ ಈಸ್ 1, 2, 2, 5. ಓಕೆ ಸರ್, ಈ ಥರ ಕೊಟ್ಟಿದ್ದಾರೆ ಸರ್. ಓಕೆ, ಹಾಂ, ಎಸ್. ಸೊ ಈಸ್ 1, 2, 2, 5 ಎ ಪರ್ಫೆಕ್ಟ್ ಸ್ಕ್ವೇರ್? ಇಫ್ ಸೊ ಫೈಂಡ್ ದ ನಂಬರ್ ಹೂ ಸ್ಕ್ವೇರ್ ಈಸ್ 1, 2, 2, 5. ಆವಾಗಲೇ 1764 ನೋಡಿದ್ವಿ. ಹಾಂ, ಓಕೆ, ನೋ ಪ್ರಾಬ್ಲಮ್. ಇದನ್ನೇ ಮಾಡೋಣ. ಈಸ್ 1, 2, 2, 5 ಎ ಪರ್ಫೆಕ್ಟ್ ಸ್ಕ್ವೇರ್? ಇಫ್ ಸೊ ಫೈಂಡ್ ದ ನಂಬರ್ ಹೂ ಸ್ಕ್ವೇರ್ ಈಸ್ 1, 2, 2, 5. ನೋಡೋಣ ಸರ್ ಹೇಗೆ ಮಾಡೋದು ಮಕ್ಕಳ. ನೋಡಿ, ಫಸ್ಟು 1, 2, 2, 5 ಬರ್ಕೊಳ್ಳಿ. ಅದನ್ನು ಫ್ಯಾಕ್ಟ್ರೈಸೇಷನ್ ಮಾಡೋಣ. ಓಕೆ ಮಕ್ಕಳ, ನೀವೇನು ಮಾಡ್ತೀರಾ ಅಂತಂದರೆ ತಕ್ಷಣ ನೋಡಿ, ದಿಸ್ ನಂಬರ್ ಈಸ್ ನಾಟ್ ಡಿವಿಸಿಬಲ್ ಬೈ 2 ಬಿಕಾಸ್ ದ ಯೂನಿಟ್ ಪ್ಲೇಸ್ ಆಫ್ ದಿಸ್ ನಂಬರ್ ಡಸ್ ನಾಟ್ ಕಂಟೈನ್ ಎನ್ ಈವನ್ ಡಿಜಿಟ್, ಅಲ್ವಾ? 0 ಇಲ್ಲ, 2 ಇಲ್ಲ, 4 ಇಲ್ಲ, 6 ಇಲ್ಲ, 8 ಇಲ್ಲ. ದೇರ್ ಫೋರ್ ದಿಸ್ ಈಸ್ ನಾಟ್ ಡಿವಿಸಿಬಲ್ ಬೈ 2. ಓಕೆ, ಈಸ್ ಇಟ್ ಡಿವಿಸಿಬಲ್ ಬೈ 3? ನೆಕ್ಸ್ಟು 3 ಚೆಕ್ ಮಾಡೋಣ ಮಕ್ಕಳ. 2, 3, 5, 7 ಅದೇ ಆರ್ಡ್ರಲ್ಲಿ ಹೋಗೋಣ. ಈಸ್ ಇಟ್ ಡಿವಿಸಿಬಲ್ ಬೈ 3? ನೋಡೋಣ ಹೇಗೆ. ವಾಟ್ ಈಸ್ ದ ಚೆಕ್? ನೋಡಿ, 1 + 2 + 2 + 5 ಎಲ್ಲ ಡಿಜಿಟ್ಸ್ನು ಆ್ಯಡ್ ಮಾಡಿ ಮಕ್ಕಳ. ಏನಾಗುತ್ತೆ ಸರ್? 1 + 2 3, 3 + 2 5, 5 + 5 10 ಆಯಿತು ಸರ್. ಈಸ್ 10 divisible by 3? No, 10 is not divisible by 3. Therefore, this number is not divisible by
3. ಓಕೆ ಸರ್, ಹಾಗಾದರೆ ನೆಕ್ಸ್ಟ್ ವಿ ಆರ್ ಲೆಫ್ಟ್ ವಿತ್ 5. This number is definitely divisible by 5 because the unit place contains digit 5. So 5 2s are 10, remainder 2 ಬರುತ್ತೆ, 5 4s are 20, remainder 2 ಬರುತ್ತೆ, 5 5s are 25. Again 5 ಇಂದ ಹೋಗುತ್ತೆ ಸರ್, 5 4s are 20, 5 9s are 45. ಸೊ ಈಗ 49 is not divisible by 5 ಮಕ್ಕಳ, 5 ಇಂದ ಡಿವೈಡ್ ಆಗಲ್ಲ. ಸೊ 2 ಆಯಿತು, 3 ಆಯಿತು, 5 ಆಯಿತು, ಮತ್ತೆ ವಾಪಸ್ 3 2ಗೆ ಹೋಗಬಾರ್ದು. ನೆಕ್ಸ್ಟ್ 5 ಆದಮೇಲೆ ನೆಕ್ಸ್ಟ್ ನಂಬರ್ ಯಾವುದು? 7. ಎಸ್, ಸೊ ದಿಸ್ ನಂಬರ್ ಈಸ್ ಡಿವಿಸಿಬಲ್ ಬೈ 7. ಸೊ 7 ಇಂಟು 7 ಈಸ್ 49, 7 1s are 7. ಓಕೆನಾ ಮಕ್ಕಳ? ಸೊ ದೇರ್ ಫೋರ್ ನೋಡಿ, ಈಗ 1 2 2 5ನ ನಾವು ಏನಂತ ಬರೀಬೋದು ಸರ್? 1 2 2 5 ಕ್ಯಾನ್ ಬಿ ರಿಟರ್ನ್ ಆ್ಯಸ್ 5 ಇಂಟು 5 ಇಂಟು 7 ಇಂಟು 7. ಕರೆಕ್ಟಾ ಮಕ್ಕಳ? 5 ಇಂಟು 5 ಇಂಟು 7 ಇಂಟು 7. ಓಕೆ, ಸೊ ಈಗ ಮಕ್ಕಳ ನೋಡಿ, ನಾವೇನು ಮಾಡ್ತೀವಿ ಅಂತಂದರೆ, ಟು ಫೈಂಡ್ ದ ಸ್ಕ್ವೇರ್ ರೂಟ್. ಮಕ್ಕಳ ನೆನ್ಪಿಟ್ಕೊಳ್ಳಿ, ವಾಟ್ ಈಸ್ ಸ್ಕ್ವೇರ್ ರೂಟ್? ಸ್ಕ್ವೇರ್ ರೂಟ್ ಅಂತಂದರೆ ಇಟ್ಸ್ ಎ ನಂಬರ್ ವಿಚ್ ವೆನ್ ಮಲ್ಟಿಪ್ಲೈಡ್ ಬೈ ಇಟ್ ಸೆಲ್ಫ್ ಯು ಗೆಟ್ 1 2 2 5. ಯು ಗೆಟ್ 1 2 2 5. ಸೊ ನಾವೇನು ಮಾಡಬೇಕು ಅಂದರೆ, ವಿ ಹ್ಯಾವ್ ಟು ಫೈಂಡ್ 2 numbers, 2 identical numbers, which one multiplied gives you 1 2 2 5. ಅದಕ್ಕೆ ನಾನು ಏನು ಮಾಡ್ತೀನಿ, ಐ ವಿಲ್ ಫಾರ್ಮ್ 2 ಗ್ರೂಪ್ಸ್ ಆಫ್ ಐಡೆಂಟಿಕಲ್ ಫ್ಯಾಕ್ಟರ್ಸ್. ಈಗ ನೋಡಿ, ಇವೆರಡು ಪೈರ್ ಇದೆಯಾ? 5 5 ಈಸ್ ಎ ಪೈರ್, 7 7 ಈಸ್ ಎ ಪೈರ್. ನಾನು ಇದನ್ನು ಯೂಸ್ ಮಾಡಿಕೊಂಡು ಐ ವಿಲ್ ಫಾರ್ಮ್ 2 ಐಡೆಂಟಿಕಲ್ ಗ್ರೂಪ್ಸ್. ಸರ್ ಹೇಗೆ ಮಾಡ್ತೀರಾ ನೋಡಿ ಮಕ್ಕಳ, ಈ ಥರ ಮಾಡ್ತೀನಿ. ಇದೊಂದು ಪೈರ್ ಇದೆಯಲ್ಲ ಮಕ್ಕಳ, ಈ ಪೈರಲ್ಲಿ 5 ತೊಗೊಳ್ತೀನಿ, ಇದೊಂದು ಪೈರ್ ಇದೆಯಲ್ಲ ಅದರಲ್ಲಿ ಒಂದು 7 ತೊಗೊಳ್ತೀನಿ. ಈ ಥರ ರೀಅರೇಂಜ್ ಮಾಡ್ತಾ ಇದ್ದೀನಿ. ಐ ಆಮ್ ಜಸ್ಟ್ ರೀಅರೇಂಜಿಂಗ್ ದಿಸ್. 5 ಇಂಟು 7, ಮತ್ತು ಈ ಪೈರಿಂದ ಒಂದು 5, ಈ ಪೈರಿಂದ ಇನ್ನೊಂದು 7. ಸೊ ನಾನು ಈ ರೀತಿ ರೀಅರೇಂಜ್ ಮಾಡಿಕೊಂಡೆ. ಓಕೆ, ಮಾಡ್ಕೋಬೋದಲ್ವಾ? ಸೊ 1 5 ಇಲ್ಲಿಂದ ತೊಗೊಂಡೆ, 1 7 ಇಲ್ಲಿಂದ ತೊಗೊಂಡೆ, ನೆಕ್ಸ್ಟ್ ಗ್ರೂಪಲ್ಲಿ ಈ 5 ಇಲ್ಲಿಂದ ತೊಗೊಂಡೆ, ಈ 7 ಇಲ್ಲಿಂದ ತೊಗೊಂಡೆ. ಸೊ ಐ ಹ್ಯಾವ್ ಫಾರ್ಮ್ಡ್ 2 ಐಡೆಂಟಿಕಲ್ ಗ್ರೂಪ್ಸ್. ನಾವು ವಾಟ್ ಈಸ್ 5 ಇಂಟು 7? 5 ಇಂಟು 7 ಅಂದರೆ 35 ಸರ್. ವಾಟ್ ಈಸ್ 5 ಇಂಟು 7? 35 ಸರ್. ದೇರ್ ಫೋರ್ ನೋಡಿ, 1 2 2 5 ಈಸ್ ನಥಿಂಗ್ ಬಟ್ 35 ಇಂಟು 35 ಅಲ್ವಾ? ಇವರೇನು ಕೇಳಿದ್ದಾರೆ? ಫೈಂಡ್ ದ ನಂಬರ್ ಹೂ ಸ್ಕ್ವೇರ್ ಈಸ್ 1 2 2 5. ಸೊ 35 ಇಂಟು 35 ಅಂದರೆ 35 ಸ್ಕ್ವೇರ್. 35 square is 125. Okay, so this implies 1 2 2 5 is equal to 35 square. Therefore ಮಕ್ಕಳ, ಈ 35ನೇ ನಾವು ಸ್ಕ್ವೇರ್ ರೂಟ್ ಅಂತ ಕರೆಯೋದು, ಹೌದಾನೆ? ದೇರ್ಫೋರ್ ನಾನು ಈ ಥರ ಬರಿತೀನಿ. ದೇರ್ಫೋರ್ ಸ್ಕ್ವೇರ್ ರೂಟ್ ಆಫ್, ನೋಡಿ ವಾಟ್ ಈಸ್ ದ ಸಿಂಬಲ್ ಫಾರ್ ಸ್ಕ್ವೇರ್ ರೂಟ್? ಇದು ಸ್ಕ್ವೇರ್ ರೂಟ್ ಆಫ್ 1 2 2 5 ಈಸ್ ನಥಿಂಗ್ ಬಟ್ 35. What number which multiplied with itself gives you 1 2 2 5? 35. So square root of 1 2 2 5 is equal to 35. Correcta? So ಇಲ್ಲಿ ಮಕ್ಕಳ ನೋಡಿ, ವೆರಿ ಇಂಪಾರ್ಟೆಂಟ್, ಯು ಹ್ಯಾವ್ ಟು ಫಾರ್ಮ್ ಪೈರ್ಸ್ ಆಫ್ ಐಡೆಂಟಿಕಲ್ ಫ್ಯಾಕ್ಟರ್ಸ್. ಫಸ್ಟು ಯು ಹ್ಯಾವ್ ಟು ಫಾರ್ಮ್ ಪೈರ್ಸ್ ಆಫ್ ಐಡೆಂಟಿಕಲ್ ಫ್ಯಾಕ್ಟರ್ಸ್. ಈ ಪೈರ್ಸ್ ಆಫ್ ಐಡೆಂಟಿಕಲ್ ಫ್ಯಾಕ್ಟರ್ಸಿಂದ ಪ್ರತಿಯೊಂದು ಪೈರಿಂದ ಒಂದೊಂದು ಫ್ಯಾಕ್ಟರ್ನ ಚೂಸ್ ಮಾಡಿ ಯು ಹ್ಯಾವ್ ಟು ಫಾರ್ಮ್ 2 ಗ್ರೂಪ್ಸ್, 2 ಐಡೆಂಟಿಕಲ್ ಗ್ರೂಪ್ಸ್. ಓಕೆ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. 2 ಐಡೆಂಟಿಕಲ್ ಗ್ರೂಪ್ಸ್ ಆಗ್ಬೋದಾ? ಸೊ ವಿಡಿಯೋ ಪಾಸ್ ಮಾಡಿ ಬರ್ಕೊಳ್ಳಿ. ಇದನ್ನು ನೀವು ಈ ಥರನೂ ಮಾಡ್ಬೋದು ಮಕ್ಕಳ. ನೋಡಿ, ಇನ್ನೊಂದು ಥರ ಮಾಡ್ಬೋದು. ಎಸ್, ಅದನ್ನು ತೋರಿಸ್ತೀನಿ ನಿಮಗೆ. ನೀವು ಈ ಥರನೂ ಮಾಡ್ಬೋದು, ಎಲ್ಲ ಒಂದೇ. ರೈಟ್, ಸೊ 1 2 2 5 is equal to sir 5 into 5, 7 into 7. ಓಕೆ ಸರ್, 5 into 5, 7 into 7 ಪೇರ್ಸ್ ಅಲ್ವಾ ಸರ್? 5 ಸ್ಕ್ವೇರ್ ಇಂಟು 7 ಸ್ಕ್ವೇರ್ ಅಂತ ಬರಿಬೋದು. ಓಕೆ, ಇದನ್ನು ನಾವೇನಂತ ಬರಿಬೋದು ಸರ್? ಇದನ್ನು 5 into 7 ಹೋಲ್ ಸ್ಕ್ವೇರ್ ಅಂತ ಬರಿಬೋದು. ಎಸ್, ಲಾ ಆಫ್ ಎಕ್ಸ್ಪೋನೆಂಟ್ ಯೂಸ್ ಮಾಡ್ಕೊಂಡು ಆರಾಮ್ಸೆ ಬರಿಬೋದು. ಸೊ ದಿಸ್ ದೇರ್ಫೋರ್ 1 2 2 5 ಈಸ್ ನಥಿಂಗ್ ಬಟ್ 35 ಸ್ಕ್ವೇರ್. ಇದೇ ಬಂತಲ್ಲ ಮಕ್ಕಳ, 1 2 2 5 is equal to 35 ಸ್ಕ್ವೇರ್.
ಸೇಮ್ ಬಂತು. ದೇರ್ಫೋರ್ ಸ್ಕ್ವೇರ್ ರೂಟ್ ಆಫ್ 1225 ಈಸ್ ಈಕ್ವಲ್ ಟು 35. ರೈಟ್. ಸೊ ಈ ಥರನೂ ಮಾಡ್ಬೋದು, ನೀವು ಈ ಥರನೂ ಮಾಡ್ಬೋದು ಆರಾಮ್ಸೆ. ಸೊ ಒಟ್ಟಿನಲ್ಲಿ ನೋಡಿ, ಎಲ್ಲ ಪೇರ್ಸ್, ದೇ ಹ್ಯಾವ್ ಟು ಫಾರ್ಮ್ ಪೇರ್ಸ್. ಈಚ್ ಫ್ಯಾಕ್ಟರ್ ಆಫ್ ದಿಸ್ ನಂಬರ್, ಈಚ್ ಫ್ಯಾಕ್ಟರ್ ಹ್ಯಾಸ್ ಟು ಹ್ಯಾವ್ ಎ ಪಾರ್ಟ್ನರ್ ಇರಬೇಕು. ಆ್ಯಂಡ್ ದೇ ಹ್ಯಾವ್ ಟು ಫಾರ್ಮ್ ಪೇರ್ಸ್, ಐಡೆಂಟಿಕಲ್ ಪೇರ್ಸ್ ಆಗಬೇಕು. ಆವಾಗ ಯು ಕ್ಯಾನ್ ಆರಾಮ್ಸೆ ಫೈಂಡ್ ದ ಸ್ಕ್ವೇರ್ ರೂಟ್. ಓಕೆ, ವಿಡಿಯೋ ಪಾಸ್ ಮಾಡಿ ಮಕ್ಕಳ ಬರ್ಕೊಳ್ಳಿ. ಎಸ್. ಸೊ ಈ ಕ್ಲಾಸಲ್ಲಿ ಇನ್ನೊಂದು ಪ್ರಾಬ್ಲಮ್ ಮಾಡೋಣ. ಆಮೇಲೆ ನಿಮಗೆ ಒಂದು ಹೋಮ್ವರ್ಕ್ ಕೊಡ್ತೀನಿ, ದಯವಿಟ್ಟು ನೀವು ಮನೆಯಲ್ಲಿ ಟ್ರೈ ಮಾಡಿ. ಓಕೆ. ಸೊ ಈಸ್ 1764 ಎ ಪರ್ಫೆಕ್ಟ್ ಸ್ಕ್ವೇರ್? ಇಫ್ ಸೊ ಫೈಂಡ್ ದ ನಂಬರ್ ಹೂಸ್ ಸ್ಕ್ವೇರ್ ಈಸ್ 1764. ಓಕೆ. ಸೊ ಫಸ್ಟ್ ಏನು ಮಾಡಬೇಕು ಸರ್? ಫಸ್ಟು ಫ್ಯಾಕ್ಟ್ರೈಸೇಷನ್ ಮಾಡಬೇಕು. ಯೂನಿಟ್ ಪ್ಲೇಸಲ್ಲಿ ಈವನ್ ನಂಬರ್ ಇದೆ, 2 ಟೇಬಲಲ್ಲಿ ಹೋಗುತ್ತೆ. 2 8s are 16, 2 8s are 16, 2 2s are 4. ಯೂನಿಟ್ ಪ್ಲೇಸಲ್ಲಿ ಈವನ್ ನಂಬರ್ ಇದೆ, 2 ಟೇಬಲಲ್ಲಿ ಹೋಗುತ್ತೆ. 2 4s are 8, 2 4s are 8, 2 1s are 2. ಸರ್ ಯೂನಿಟ್ ಪ್ಲೇಸಲ್ಲಿ ಈವನ್ ನಂಬರ್ ಇಲ್ಲ ಸರ್, 3 ಟೇಬಲಲ್ಲಿ ಹೋಗುತ್ತಾ ನೋಡಿ. 4 + 4 + 1 ಸಮ್ ಆಫ್ ದ ಡಿಜಿಟ್ಸ್ ಎಷ್ಟು ಬಂತು ಸರ್? 9 ಬಂತು. ಆ್ಯಂಡ್ ದಿಸ್ 9 ಈಸ್ ಡಿವಿಸಿಬಲ್ ಬೈ 3, ದೇರ್ಫೋರ್ this must be divisible by 3. So ನೋಡಿ ಸರ್, 3 1s are 3, 3 4s are 12, 3 7s are 21. ಎಸ್. ಮತ್ತೆ ಮಕ್ಕಳ ನೋಡಿ, 3 ಇಂದ ಹೋಗುತ್ತಾ ಇದು. 1 + 4 5, 5 + 7 12. ಸರ್ 12 ಈಸ್ ಡಿವಿಸಿಬಲ್ ಬೈ 3, ದೇರ್ಫೋರ್ 3 4s are 12, 3 9s are 27. ಮಕ್ಕಳ ಇಲ್ಲಿ ನೋಡಿ, 1 + 4 + 7, add all the digits, 1 + 4 + 7, so you get 12. Since 12 is divisible by 3, this number is divisible by 3, therefore 3 ಇಂದ ಡಿವೈಡ್ ಮಾಡಿದೆ. ಓಕೆ ಸರ್, ಫೈನ್. ಈಗ 49 ಬಂತು ಸರ್. 49 3 ಇಂದ ಡಿವೈಡ್ ಆಗಲ್ಲ ಆಬ್ವಿಯಸ್ಲಿ. ಸೊ 7 7s are 49 ಆ್ಯಂಡ್ 7 1s are 7. ಸೊ ಇಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಮಕ್ಕಳ, ನೋಡಿ ಪೇರ್ ಆಗಿಬಿಟ್ಟಿದೆ. 2 2 ಒಂದು ಪೇರ್ ಆಯಿತು, 3 3 ಒಂದು ಪೇರ್ ಆಯಿತು, 7 7 ಒಂದು ಪೇರ್ ಆಯಿತು. ಓಕೆ ಸರ್. ಸೊ 1764 ಈಸ್ ಈಕ್ವಲ್ ಟು 2 × 2. ಸೊ 2 has a pair, 2 forms a pair, 3 also forms a pair, 7 also forms a pair. Good. So this is equal to, ನೋಡಿ, this forms a pair, this forms a pair, this forms a pair. ಸೊ ನಾವು ಈ ಥರ ಬರೀಬೋದಾ ಮಕ್ಕಳ? 2 × 3 × 7, 2 × 3 × 7. So you can form 2 identical groups of factors. 2 identical groups of factors, right? Because ಪ್ರತಿಯೊಂದು ಫ್ಯಾಕ್ಟ್ರು ಎರಡೆರಡು ಸರಿ ಇದೆ. ಪ್ರತಿಯೊಂದು ಫ್ಯಾಕ್ಟ್ರಿಗೂ ಪಾರ್ಟ್ನರ್ ಇದ್ದೇ ಇದ್ದಾರೆ. ಇದಕ್ಕೂ ಪಾರ್ಟ್ನರ್ ಇದ್ದಾರೆ, ಇದಕ್ಕೂ ಪಾರ್ಟ್ನರ್ ಇದ್ದಾರೆ, ಇದಕ್ಕೂ ಪಾರ್ಟ್ನರ್ ಇದ್ದಾರೆ. ದೇರ್ಫೋರ್ ಯು ಕ್ಯಾನ್ ಫಾರ್ಮ್ 2 identical groups. ಸೊ ಈಗ ದಟ್ ಈಸ್ ಈಕ್ವಲ್ ಟು 2 3s are 6, 6 7s are sir 42, 42 × 42. Therefore 1764 is 40. So this implies 1764 is nothing but 42 square. So this implies square root of 1764 is nothing but 42. Right? So ನಿಮ್ಗೆ ಇದು ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. 1764, square root of 1764 is 42. ಮಕ್ಕಳ ಈ ಥರನೂ ಮಾಡಬಹುದು. ನಾನು ತೋರಿಸಿದ್ದೆ ಲಾಸ್ಟ್ ಪ್ರಾಬ್ಲಮಲ್ಲಿ ನೋಡಿ. 1764 ಈಸ್ 2 × 2, 3 × 3, 7 × 7. ಓಕೆ ಸರ್, ಇದನ್ನು 2 ಸ್ಕ್ವೇರ್, 3 ಸ್ಕ್ವೇರ್, 7 ಸ್ಕ್ವೇರ್ ಅಂತ ಬರ್ಕೋಬೋದು. ಇದನ್ನು 2 × 3 × 7 ಹೋಲ್ ಸ್ಕ್ವೇರ್ ಅಂತ ಬರ್ಕೋಬೋದು. ಸೊ 1764ನ ಸರ್ 42 ಸ್ಕ್ವೇರ್ ಅಂತ ಬರ್ಕೋಬಹುದು. ದೇರ್ಫೋರ್ ಸ್ಕ್ವೇರ್ ರೂಟ್ ಆಫ್ 1764 ಈಸ್ ಈಕ್ವಲ್ ಟು 42. ರೈಟ್? ಸೊ ಎರಡು ಒಂದೇ ಮಕ್ಕಳ, ಎರಡೂ ಒಂದೇ. ಬೋತ್ ಆರ್ ಸೇಮ್. ರೈಟ್? ಎಸ್. ಸೊ ಇದು ನಿಮಗೆ ಚೆನ್ನಾಗಿ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಮಕ್ಕಳ ಒಂದು ಹೋಮ್ವರ್ಕ್ ಕೊಡ್ತೀನಿ, ನೀವು ಮನೇಲಿ ಟ್ರೈ ಮಾಡಿ. ಓಕೆ, ಜಸ್ಟ್ ಟ್ರೈ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಅದನ್ನು ಕಂಟಿನ್ಯೂ ಮಾಡ್ತೀನಿ, ಅದನ್ನು ಕಂಟಿನ್ಯೂ ಮಾಡ್ತೀನಿ. ಸೊ ದ ಹೋಮ್ವರ್ಕ್ ಈಸ್ 2800, ದಿಸ್ ಈಸ್ ಹೋಮ್ವರ್ಕ್.
ದಿಸ್ ಈಸ್ ಹೋಮ್ವರ್ಕ್. Is 2800 a perfect square? If so, find the number whose square is 2800. ಓಕೆ, ಸೊ ನಿಮಗಿದು ಚೆನ್ನಾಗಿ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಮೀಟ್ ಆಗೋಣ ಮಕ್ಕಳ. ಬಾಯ್.